ವೆಲ್ಕಮ್ ಟು ದ ಕ್ಲಾಸ್ ಆಲ್ ಆಫ್ ಯು. ನಾವಿವತ್ತು ಟ್ರಿಗ್ನೋಮೆಟ್ರಿ ಅಂತನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡಕತ್ತೀವಿ. ನೀವು ಜಸ್ಟ್ ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ರಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸತ್ತಲ್ಲ, ಇಲ್ಲೊಬ್ಬ ಮನುಷ್ಯ ಅದನ, ಅವ ಏನು ಮಾಡತ್ತಾನ, ಇದೊಂದು ಟ್ರೀ ಐತಲ್ಲ, ಈ ಟ್ರೀದ ಟಾಪ್ ನೋಡತ್ತ ನೀವು. ಓಕೆ, ಸೊ ಇಲ್ಲೇನು ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀವಿ ನಾವು. ನಾ ಯಾಕೆ ಈ ಪಿಕ್ಚರನ್ನು ತೊಗೊಂಡಿನಿ ಅಂತಂದ್ರೆ ಬಹಳ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಸದ್ ನಾನು. ಈಗ ಅದ ಸೇಮ್ ಪಿಕ್ಚರನ್ನು ನಾವು ರಫ್ ಆಗಿ ಡ್ರಾ ಮಾಡೋಣ. ಇಲ್ಲೊಂದು ಏನೈತಪ್ಪ ನಮ್ಮ ಹತ್ರ ಅಂದ್ರೆ ಟ್ರೀ ಐತಿ. ಏನಂತ ಕರಿತೀವಿ ಇದಕ್ಕೆ? ಟ್ರೀ. ಓಕೆ, ದಿಸ್ ಈಸ್ ಟ್ರೀ. ದಿಸ್ ಈಸ್ ಬಾಟಮ್ ಆಫ್ ದ ಟ್ರೀ ಆ್ಯಂಡ್ ದಿಸ್ ಈಸ್ ಟಾಪ್ ಆಫ್ ದ ಟ್ರೀ. ಓಕೆ, ಫೈನ್. ಮತ್ತು ಇಲ್ಲೊಬ್ಬ ಮನುಷ್ಯ ನಿಂತಾನ. ಇಲ್ಲೊಬ್ಬ ಯಾರದಾನ? ಮನುಷ್ಯ ಅದಾನ. ಅವ ಏನು ಮಾಡ್ತಾನ ಅಂತಂದ್ರೆ ಈ ಕಡೆ ನೋಡ್ತಿರ್ತಾನೆ, ಪೂರ್ತಿ ಟಾಪ್ ಆಫ್ ದ ಟ್ರೀ ನೋಡ್ತಿರ್ತಾನೆ. ಆಮ್ಯಾಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ 5 ಮೀಟರ್ ಐತೆ ಅಂತ ತಿಳ್ಕೊಳ್ಳೋಣ. ಇದೇನಿದು? ಬಾಟಮ್ ಆಫ್ ದ ಟ್ರೀ, ರೈಟ್? ಇದೇನಿದು? ಬಾಟಮ್. ಭಾಳ ಈಸಿ ಎಕ್ಸಾಂಪಲ್ ಐತಿ, ಟೆನ್ಷನ್ ತೊಗೊಳಕತ್ತೆ ಇಲ್ಲ. ಇದು ಬಾಟಮ್ ಆಫ್ ದ ಟ್ರೀ, ಇದು ಟಾಪ್ ಆಫ್ ದ ಟ್ರೀ. ಇದು ಕಾಣಿಸತ್ತೆ ನಿಮ್ಗೆಲ್ರಿಗೂ. ಈಗ ಇವ ಇಲ್ಲಿ ನೋಡತ್ತಂತ ನಾನು ನಿಮ್ಗೆ ಹೇಳಿದ್ದೀನಿ ಈಗ. ಬಟ್ ಹೆಂಗೆ ನೋಡತ್ತನಪ್ಪ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಹೊರಿಜಾಂಟಲ್ ಒಂದು 30 ಡಿಗ್ರಿ ಆ್ಯಂಗಲ್ ಒಳಗೆ ನೋಡತ್ತಾನ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಓಕೆ, ಈ 30 ಡಿಗ್ರಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೀವು ನೋಡತ್ತೀರಿ, ಇದು ಕಾಣಿಸುತ್ತಲ್ಲ, ಇದು ಹೊರಿಜಾಂಟಲ್ ಇದೆ. ಇದು ಹೊರಿಜಾಂಟಲ್ ಲೈನ್. ಇದು ಅವ ನೋಡತ್ತಿದ್ದ ಆ್ಯಂಗಲ್ ರೆಪ್ರೆಸೆಂಟ್ ಮಾಡೋತಿ ಈ ಲೈನ್ ವಿತ್ ರೆಸ್ಪೆಕ್ಟ್ ಟು ಹೊರಿಜಾಂಟಲ್. ಇದಕ್ಕೆ ಏನಂತ ಕರಿತೀವಿ? ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರ್ನೇ ಬರುತ್ತೆ. ಈಗ ಜಸ್ಟ್ ಅರ್ಥ ಮಾಡ್ಕೋರಿ ಇಷ್ಟ ಸಾಕು ಈಗ. ಓಕೆ, ಹಂಗಂದ್ರೆ ನಮಗೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೂ ಫಾರ್ಮ್ ಆಯ್ತು. ಇದು ಏನಿರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆ, ನಂಗೆ ಇದು ಹೈಟ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಆಮ್ಯಾಗ ಇದೈತಲ್ಲ, ಈ ಲೆಂತ್ನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಏನಪ್ಪ ಅಂತಂದ್ರೆ ಈ ಹೊರಿಜಾಂಟಲ್ ಡಿಸ್ಟೆನ್ಸ್ ಐತಲ್ಲ 5 ಮೀಟರ್ ಒಂದು ಗೊತ್ತೈತಿ. ಇವದನ್ನೆಲ್ಲ ಮನುಷ್ಯ ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಅಂದ್ರೆ ಅವ್ನು ನಿಂತಿದ್ದ ಜಾಗ ಐತಲ್ಲ 5 ಮೀಟರ್ ಐತಿ. ಮತ್ತು ಈ ಹೈಟ್ ಗೊತ್ತಿಲ್ಲ, ಆಮೇಲೆ ಈ ಲೆಂತ್ ಗೊತ್ತಿಲ್ಲ. ಅಂದ್ರೂ ನಾನು ಏನು ಮಾಡ್ಬೋದು? ಹೈಟನ್ನು ಫೈಂಡ್ ಮಾಡ್ಬೋದು. ನೋಡ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ ನೀವು. ಇಲ್ಲೊಂದು ಸ್ಮಾಲ್ ಡಯಾಗ್ರಾಮ್ ತೆಗಿತೀನಿ, ಅದರಿಂದ ಕನ್ಫ್ಯೂಸ್ ಆಗ್ಬೇಡ್ರಿ. ನಿಮಗೆ ಈಗ ಗೊತ್ತೈತಿ 5 ಮೀಟರ್ ಅಂತ ಹೇಳಿ. ಇದೂ ಗೊತ್ತಿಲ್ಲ ನಿಮ್ಗೆ, ಬಟ್ ಈ ಆ್ಯಂಗಲ್ ಗೊತ್ತತ್ತ ಅಷ್ಟೇ, 30 ಡಿಗ್ರಿ ಅಂತೇಳಿ. ಅಂದ್ರೂ ನಾವೇನು ಮಾಡ್ತೀವಿ? ಇದನ್ನು ಫೈಂಡ್ ಮಾಡ್ತೀವಿ. ಹೆಂಗೆ ಫೈಂಡ್ ಮಾಡ್ತೀವಿ? ವಿತ್ ದ ಹೆಲ್ಪ್ ಆಫ್ ದ ಬಾಸ್ ಕಾನ್ಸೆಪ್ಟ್ ಅಂತ ಕರಿಬೇಕು ಇದ್ರೊಳಗೆ. ಮುಂದೆ ಹೋಗಿ ಮ್ಯಾಥ್ಸ್ದಾಗ ಏನಾಗುತ್ತಂತಂದ್ರೆ ಜಾಸ್ತಿ ಪಾರ್ಟನ್ನು ತೊಗೊಳ್ಳೋದು ಟ್ರಿಗ್ನೋಮೆಟ್ರಿ. ಯಾಕಂದ್ರೆ ಇಟ್ ಪ್ಲೇಸ್ ಅ ವೈಟಲ್ ರೋಲ್, ಓಕೆ, ಇನ್ ಆಲ್ ದ ಫೀಲ್ಡ್ ಆಫ್ ದ ಮ್ಯಾಥಮ್ಯಾಟಿಕ್ಸ್. ಓಕೆ, ಈಗ ನಾವೇನು ಮಾಡೋಣ ಅಂತಂದ್ರೆ ಇದು ಹೆಂಗೆ ಆಕೈತಿ, ಏನು ಆಕೈತಿ ಅಂದ್ರೆ ನಾವೇನು ಕಲಿಬೇಕು? ಈಗ ಟ್ರಿಗ್ನೋಮೆಟ್ರಿ ಕಲಿಬೇಕು. ಸ್ಟಾರ್ಟ್ ಮಾಡೋಣ. ರೈಟ್, ಟ್ರಿಗ್ನೋಮೆಟ್ರಿ ಹೆಂಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ಅಂತಂತಂದ್ರೆ, ಏನು ಟ್ರಿಗ್ನೋಮೆಟ್ರಿ ಅಂತಂದ್ರೆ ವಾಟ್ ಈಸ್ ಮೀನ್ ಬೈ ಟ್ರೈಗೊನೋಮೆಟ್ರಿ ಅಥವಾ ಟ್ರಿಗ್ನೋಮೆಟ್ರಿ ಅಂತಲೂ ಕರೀತಾರೆ. ನೋಡ್ರಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಏನಂತ ಅನ್ಕೊಳ್ಳೋಣ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC, ಇಲ್ಲೇ 90 ಡಿಗ್ರಿ ಇರುತ್ತೆ. ಈ ಟ್ರಿಗ್ನೋಮೆಟ್ರಿ ಅನ್ನೋದು ಈ ರೈಟ್ ಆ್ಯಂಗಲ್ ಟ್ರಯಾಂಗಲಿಗೆ ಮಾತ್ರ ಏನಾಕೈತಿ? ಅಪ್ಲೈ ಆಕೈತಿ. ಓಕೆ, ಹೆಂಗೆ ಅಂತಂದ್ರೆ ಈ ಸದ್ ನೋಡೋಣ. ಅದಕ್ಕಿಂತ ಮೊದಲ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳದಾವು, ನಾವು ಅವನ್ನ ಡಿಸ್ಕಸ್ ಮಾಡ್ಲಾರ ಮುಂದೆ ಹೋಗಕ್ಕೆ ಆಗಂಗಿಲ್ಲ. ಓಕೆ, ನಾವೇನಂತ ಕರಿತೀವಿ? ಬೇಸಿಕ್ಸ್ ಅಂತ ಕರಿತೀವಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಲಾಂಗೆಸ್ಟ್ ಸೈಡ್ ಇರುತ್ತಲ್ಲ, ಲಾಂಗೆಸ್ಟ್ ಸೈಡ್ ಅಂದ್ರೆ ಜಾಸ್ತಿ ಇರುತ್ತಾ, ಮತ್ತು ಹಿಂಗೆ ಇನ್ಕ್ಲೈನ್ಡ್ ಇರ್ತದೆ, ಜಾರುಬಂಡಿ ಟೈಪ್. ಇದಕ್ಕೆ ಏನಂತ ಕರಿತೀವಿ? ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಮತ್ತು ಆಮೇಲೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಬೇಸ್ ಅಂತ ಕರಿತೀವಿ, ಅಥವಾ ಅಡ್ಜಸೆಂಟ್ ಸೈಡ್ ಅಂತಲೂ ಕರೀತಾರೆ. ಆಮೇಲೆ
ಆಂಗಲ್ ಎಲ್ಲಿ ತೊಗೊಂಡಿರ್ತೀವಲ್ಲ ಅದರ ಎಕ್ಸಾಕ್ಟ್ ಅಪೋಸಿಟ್ ಇರೋದು ಅಪೋಸಿಟ್ ಸೈಡ್. ಫಾರ್ ಎಕ್ಸಾಂಪಲ್ ನಾ ಇಲ್ಲೇ ಆಂಗಲ್ ಕನ್ಸಿಡರ್ ಮಾಡಿದ್ದೀನಿ ಅಂತ ಅನ್ಕೋ. ಒಂದು ಆಂಗಲ್ ಅಸೆ ಥೀಟಾ. ಥೀಟಾ ಅಂದ್ರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಆಂಗಲ್ ಆಗಲೇ 30 ಡಿಗ್ರಿ ತೊಗೊಂಡಿದ್ವಲ್ಲ, ಇಲ್ಲಿ 30 ಡಿಗ್ರಿ ತೊಗೊಂಡಿದ್ವಲ್ಲ, ಹಂಗೊಂದು ಆಂಗಲ್. ಓಕೆ, ಅದರದ್ದು ಅಪೋಸಿಟ್ ಇರುತ್ತಲ್ಲ ಅದು ಅಪೋಸಿಟ್ ಸೈಡ್. ಇದಕ್ಕೆ ಏನಂತ ಕರಿತೀವಿ? ಅಪೋಸಿಟ್ ಸೈಡ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂತೂ ಕರೀತಾರೆ. ಏನಂತಾರೆ ಇದಕ್ಕೆ? ಪರ್ಪೆಂಡಿಕ್ಯುಲರ್ ಅಂತೂ ಕರೀತಾರೆ. ನೋಡೋಣ ಅಂತ ಆಮೇಲೆ. ಈಗ ನಿಮಗೆ ಪರಿಚಯ ಮಾಡಿಸ್ಕೊಟ್ಟೆ. ಅಂದ್ರೆ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಹಿಂಗಿರುತ್ತೆ ಸಿಚುವೇಶನ್. ಫಸ್ಟ್ ಆಫ್ ಆಲ್ ಟ್ರಯಾಂಗಲ್ ಅಂದ್ರೆ ಏನು? 3 ಸೈಡ್ಸ್ ಇರ್ತಾವೆ. ಓಕೆ, ಬಟ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಇಲ್ಲಿನೂ 3 ಸೈಡ್ಸ್ ಇರ್ತಾವ. ಬಟ್ ಟ್ರಯಾಂಗಲ್ ಒಳಗೆ ನಾರ್ಮಲಿ 3 ಆಂಗಲ್ಸ್ ಇರ್ತಾವ. ಬಟ್ ಇಲ್ಲೇ 3 ಆಂಗಲ್ಸ್ದಾಗ 1 ಆಂಗಲ್ 90 ಡಿಗ್ರಿ ಇರುತ್ತೆ. ಅದಕ್ಕೆ ಇದಕ್ಕೆ ನಾವು ಸ್ಪೆಷಲ್ ಆಗಿ ಏನಂತ ಕರಿತೀವಿ? ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಅಷ್ಟ, ಮತ್ತೇನಿಲ್ಲ. ಬಟ್ ಈ ಟ್ರಿಗ್ನೋಮೆಟ್ರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ದಾಗ ಅಂತಂದ್ರ, ರೈಟ್ ಆಂಗಲ್ ಟ್ರಯಾಂಗಲ್ದಾಗ ಇರುವಂತಹ ಸೈಡ್ಸ್ ಎಷ್ಟು ಸೈಡ್ಸ್ ಇದಾವೆ? 3 ಸೈಡ್ಸ್ ಇದಾವೆ. ಆಮೇಲೆ ಆಂಗಲ್ಸ್ ಎಷ್ಟಿರ್ತಾವೆ? ಆಂಗಲ್ಸ್ 3. ಇವೆರಡರದ್ದು ನಡಬರ್ಕಿಂದ ರಿಲೇಶನ್ಶಿಪ್ ಸ್ಟಡಿ ಮಾಡೋದೇನಪ್ಪ ಅಂತಂದ್ರೆ ಟ್ರಿಗ್ನೋಮೆಟ್ರಿ. ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಟ್ರಿಗ್ನೋಮೆಟ್ರಿ. ಓಕೆ, ಈಗ ಇನ್ನೊಂದು ವಿಷಯ ನಿಮ್ಗೆ ಏನ್ ಹೇಳ್ಬೇಕಂತಂದ್ರ, ಬೇಸಿಕ್ಸ್ ಒಳಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಗೊತ್ತಾ? ರೇಷಿಯೋಸ್ ಅಂತ ಬರುತ್ತೆ. ಏನ್ ಬರುತ್ತಾ? ರೇಷಿಯೋಸ್ ಅಂದ್ರೆ ಬರೀ ರೇಷಿಯೋಸ್ ಅಲ್ಲ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಬಟ್ ನಾನು ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೇಳೋಕ್ಕಿಂತ ಮೊದಲು ಏನ್ ಹೇಳ್ತೀನಿ ಅಂತಂದ್ರೆ, ರೇಷಿಯೋ ಅಂದ್ರೆ ಏನಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 3/4 ಹೆಂಗ್ ಬರೀತೀರಿ ನೀವು? 3:4 ಅಂತ ಬರೀತೀರಿ. ಆಮೇಲೆ 5/6 ಅಂದ್ರೆ 5:6 ಅಂತ ಬರೀತೀರಿ. 1/2 ಹೆಂಗ್ ಬರೀತೀರಿ? 1:2. ಹಂಗಂದ್ರ 1:2 ಅಂದ್ರೆ ಏನು? ಒಂದು ಯಾವ್ದಾರ ವಿಷಯದ ಬಗ್ಗೆ ಮಾತಾಡೋ ಹೊತ್ನ್ಯಾಗ 1 ಪಟ್ಟು 2 ಪಟ್ಟು ಅಂತ ಮಾತಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ನಾನು ಒಂದು 5 ಫೀಟ್ ಹೈಟ್ ಅದೇನಿ ಅಂತಂದ್ರೆ ನಮ್ಮ ದೋಸ್ತ 10 ಫೀಟ್ ಹೈಟ್ ಅದಾನ ಅಂದ್ರೆ ನಮ್ಮಿಬ್ಬರದು ಹೈಟದ ರೇಷಿಯೋ. ಫಾರ್ ಎಕ್ಸಾಂಪಲ್ ಇದು ನಾನು, ಓಕೆ, ಮತ್ತಿವ ನಮ್ಮ ದೋಸ್ತ ಒಂದು ಸ್ವಲ್ಪ ಜಾಸ್ತಿ ಅದ ನೀವು ಹೈಟ್. ಆಯ್ತಾ? ಇವೊಂದು ಹೈಟ್ ಎಷ್ಟು ಅಂತಂದ್ರೆ 5 ಫೀಟ್. ಆಮೇಲೆ ಅವ್ರ ದೋಸ್ತಂದು 10 ಫೀಟ್. ಇವರಿಬ್ಬರದು ರೇಷಿಯೋ ಕಂಪ್ಯಾರಿಸನ್ ಮಾಡತ್ತಾರ ಅವ್ರು. ಸಿ ವಾಟ್ ಈಸ್ ರೇಷಿಯೋ? ಸಿಂಪ್ಲಿ ಕಂಪ್ಯಾರಿಸನ್ ಬಿಟ್ವೀನ್ 2 ಥಿಂಗ್ಸ್. ಇವ 5 ಫೀಟ್ ಅದಾನಂತ, ಇವ 10 ಫೀಟ್ ಅದಾನಂತ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಏನಾಕೈತೆ? 5 ಒಂದ್ಲೆ 5 ಎರಡ್ಲೆ, ದಟ್ ಮೀನ್ಸ್ 1/2 ಆಕೈತಿ. ಇದನ್ನ ರೇಷಿಯೋ ಒಳಗೆ ಬರೆದ್ರೆ 1:2 ಆಕೈತಿ. ಹಂಗಂದ್ರೆ ಏನು ಅರ್ಥ? ಇವ್ ಎಷ್ಟು ಇರ್ತಾನಲ್ಲ ಹೈಟ್, ಇವ್ ಎಷ್ಟು ಹೈಟ್ ಇರ್ತಾನಲ್ಲ, ಇವೊಂದು 2 ಟೈಮ್ಸ್ ಇರ್ತಾನವ. 2 ಟೈಮ್ಸ್ ಹೈಟ್ ಆಫ್ ದಟ್ ಪರ್ಸನ್. ಅಷ್ಟು ಸಿಂಪಲ್, ಬಹಳ ಸಿಂಪಲ್. ಇದ್ರೊಳಗೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೋಗೋಣಂತ. ಬಟ್ ಈ ರೇಷಿಯೋಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೆಂಗ್ ಆಕಾವು? ಇದು ಏನು ವಿಷಯ, ಏನು ಮಹತ್ವ ಇದ್ರೊಳಗೆ ಅಂತಂದ್ರೆ ಬಹಳ ಈಸಿ ಅದಾವ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೇಳ್ಕೊಡ್ತೀನಿ ನಿಮ್ಗೆ ನೈಸದ್ದು. ಇದಕ್ಕೊಂದು ಮತ್ತೆ ಏನು ಮಾಡೋನು? ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋನು. ನಾನು ರಫ್ಲಿ ಡ್ರಾ ಮಾಡ್ತಿರ್ತೀನಿ, ನೀವು ನೀಟಾಗಿ ಡ್ರಾ ಮಾಡ್ರಿ. ನಾನು ತಿಳಿಸಾಕ್ ಮಾಡತ್ತೀನಿಲ್ಲ ಅದಕ್ಕೆ. ಓಕೆ, ಇದಕ್ಕೆ ABC. ನಾನು ಮಾಡ್ತೀನಿ ಅಂತಂದ್ರೆ ಆಂಗಲನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಇದು ಆಂಗಲ್ ಕನ್ಸಿಡರ್ ಮಾಡ್ತೀನಿ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಥೀಟಾ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಈಗ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಕೊಡ್ತೀನಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನಿಮ್ಗೆ ಎಲ್ರಿಗೂ ಗೊತ್ತೈತಿ, ಮಾರ್ಕ್ ಮಾಡೋಣ ಫಸ್ಟ್ಗೆ. ಇದು ಹೈಪೋಟೆನ್ಯೂಸ, ಯಾಕಂದ್ರೆ ಇದು ಲಾಂಗೆಸ್ಟ್ ಸೈಡ್. ಇದೇನಿದು? ಬೇಸ್. ಇದೇನಿದು? ಅಪೋಸಿಟ್ ಸೈಡ್. ಅಪೋಸಿಟ್ ಸೈಡಿಗೆ ಪರ್ಪೆಂಡಿಕ್ಯುಲರ್ ಅಂತೂ ಕರಿತೀವಿ. ಯಾವುದು?
ಎ ಬಿ ಕರಿತೀವಿ. ಇಷ್ಟು ಗೊತ್ತಿರಲಿ ಎಲ್ರಿಗೂ. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಫಂಕ್ಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಕೈತಿ. ಅದು ನೀವು ಮುಂದೆ ಕಲಿತೀರಿ ಫಸ್ಟ್ ಇಯರ್ಗೆ, ಅದೆಲ್ಲ ಹೋಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ. ಬಟ್ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತೀನಿ. ಈಗ ಇಲ್ಲೊಂದು ಬಾಕ್ಸ್ ಐತಿ. ಈ ಬಾಕ್ಸ್ ಒಳಗೆ ಎಡಿಷನ್ ಅನ್ನೋದು ಒಂದು ಮಷಿನ್ ಐತೆ ಅಂತ ಅನ್ಕೊಳ್ಳೋಣ, ಅನ್ಕೊಳ್ಳೋಣ. ನಾನು ಏನು ಮಾಡ್ತೀನಿ, ಈ ಬಾಕ್ಸಿಗೆ 1 ಮತ್ತು 2 ಅಂತ ಹೇಳಿ 2 ನಂಬರನ್ನು ಏನು ಮಾಡ್ತೀನಿ, ಇನ್ಪುಟ್ ಕೊಡ್ತೀನಿ. ಏನು ಮಾಡ್ತೀನಿ, ಇನ್ಪುಟ್. ಈ 1 ಮತ್ತು 2 ಎಲ್ಲಿ ಹೋಕ್ಕೋ, ಬಾಕ್ಸ್ ಒಳಗೆ ಹೋಕ್ಕೋ. ಒಳಗೆ ಮಷಿನ್ ಯಾವ್ದೈತಿ, ಎಡಿಷನ್ ಮಷಿನ್ ಐತಿ. ಈ ಎಡಿಷನ್ ಮಷಿನ್ ಏನು ಮಾಡುತ್ತೆ ಅಂತಂದ್ರೆ ಅವು 2 ನಂಬರನ್ನು ತೊಗೊಂಡು ಕೂಡಿಸ್ಬಿಡ್ತೈತಿ. 1 + 2 ಮಾಡಿಬಿಡ್ತೈತಿ. 3 ಹೊರಗೆ ಬರುತ್ತೆ. ಅಂದ್ರೆ ಔಟ್ಪುಟ್ ಏನು, 3. ಓಕೆ, ಹಂಗ ಎಕ್ಸಾಕ್ಟ್ಲಿ 3 ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ. ಓಕೆ, ಯಾವುವು ಅಂತಂದ್ರೆ 1ನೇದ್ದು ಸೈನ್, 2ನೇದ್ದು ಕಾಸ್, 3ನೇದ್ದು ಟ್ಯಾನ್. ಮುಂದೆ ಇದಕ್ಕೆ ರೆಸಿಪ್ರೋಕಲ್ ಆಗಿ ಈಚ್ ಫಂಕ್ಷನ್ಗೆ ಇನ್ನೊಂದು ಫಂಕ್ಷನ್ ಬರ್ತಾವೆ, ನಾವೇ ನೋಡೋಣ ಅಂತ. ಈಗ ಸೇಮ್ ಸಿಚುವೇಶನ್ ಮಾಡ್ತೀನಿ ನಾನು. ಎಲ್ಲರೂ ಒಂದು ಸ್ವಲ್ಪ ಈ ಆ್ಯಂಗಲ್ ಮೇಲೆ ಗಮನ ಇರಲಿ. ಇದು ಕಾಣಿಸತ್ತಲ್ಲ, ಇದು ಆ್ಯಂಗಲ್ ಥೀಟಾ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ ನಾವು ತಗೊಂಡಿದ್ದ ಆ್ಯಂಗಲ್ ಇಲ್ಲೈತಿ. ಇದು ಯಾವುದು, ಥೀಟಾ. ನೀವು ಬರೀ ಕೆಳಗಿಲ್ಲೇ. ಈಗ ಏನು ಮಾಡೋಣ ಅಂತಂದ್ರೆ ಒಂದು ಬಾಕ್ಸ್ ತಗೊಳ್ಳೋಣ. ಈ ಸತ ಒಳಗೆ ಯಾರದಾರ, ಸೈನ್ ಫಂಕ್ಷನ್ ಐತಿ. ನಾವೇನು ಮಾಡ್ತೀವಿ, ಈ ಥೀಟಾನ ತೊಗೊಂಡಿದ್ರೆ ಹಾಕ್ತೀವಿ. ಅವಾಗ ಹೊರಗೆ ಏನು ಬರುತ್ತಾ, ಸೈನ್ ಆಫ್ ಥೀಟಾ ಬರುತ್ತಾ. ಓಕೆ, ಆಮೇಲೆ ಥೀಟಾ ತಗೊಂತೀವಿ, ಎದ್ರಾಗ ಹಾಕ್ತೀವಿ, ಕಾಸ್ದಾಗ ಹಾಕ್ತೀವಿ. ಥೀಟಾ ತಗೊಂಡು ಕಾಸ್ ಫಂಕ್ಷನ್ದಾಗ ಹಾಕಿದಾಗ ಅದು ಏನೇನು ಒಳಗೆ ಏನು ರೂಪದ ಗೊತ್ತಿಲ್ಲ, ಬಟ್ ಹೊರಗೆ ಬರೋದ್ನ ಏನಾಗಿ ಬರುತ್ತಾ, ಕಾಸ್ ಆಫ್ ಥೀಟಾ. ಇಲ್ಲೊಂದು ಆ್ಯಂಗಲ್ ಇತ್ತಲ್ಲ, ಇದೊಂದು ವ್ಯಾಲ್ಯೂ ಇರುತ್ತಿದ. ಈ ವ್ಯಾಲ್ಯೂವನ್ನ ನಾವು ಈ ಫಂಕ್ಷನ್ ಒಳಗೆ ಹಾಕಿದ್ವಿ ಅಂತಂದ್ರೆ ಅದು ಎಲ್ಲ ಪ್ರೊಸೆಸ್ ಆಗಿ ಹೊರಗೆ ಸೈನ್ ಆಫ್ ದಟ್ ಆ್ಯಂಗಲ್ ಬರುತ್ತೆ. ಫಸ್ಟ್ಗೆ ಆ್ಯಂಗಲ್ ಪಾಪ ಅಲೋನ್ ಇರ್ತದ. ಆ ವ್ಯಾಲ್ಯೂವನ್ನ ನಾವು ಈ ಸೈನ್ ಫಂಕ್ಷನ್ ಒಳಗೆ ಹಾಕಿದಾಗ ಅದು ಪ್ರೊಸೆಸ್ ಆಗಿ ಬರುತ್ತೆ. ನಾನು ತೋರಿಸ್ತೀನಿ ವಿಜುವಲಿ, ಬಟ್ ನಿಮ್ಗೆ ಹೇಳತ್ತೀನಿ ನಾನು ಫಸ್ಟ್ಗೆ ಹಿಂಗೆ ಇರುತ್ತಂತ. ಮತ್ತೇನಾಕೈತೆ ಅಂದ್ರೆ, ಒನ್ ಸೆಕೆಂಡ್. ಓಕೆ, ಆಮೇಲೆ ಥೀಟಾ ಅಂತ ತೊಗೊಂಡು ಎದಕ್ಕೆ ಮಾಡ್ತೀವಿ, ಟ್ಯಾನ್ ಒಳಗೆ ಹಾಕ್ತೀವಿ. ಟ್ಯಾನ್ ಅಂದ್ರೆ ಫಂಕ್ಷನ್. ಸಿಂಪಲ್ ಆಗಿ ಹೇಳಿ ನಗಳೆ, ಹೆಂಗಿದೆ ಎಡಿಷನ್ ಐತಲ್ಲ ಹಂಗೆ ಅವು ಫಂಕ್ಷನ್. ಅವು ಏನು ಮಾಡ್ತಾವ ಅಂತ ತೋರಿಸ್ತೀನಿ. ಇವ ಏನು ಮಾಡ್ತಾವ ಅಂತ ನಿಮ್ಗೆ ಗೊತ್ತಾಗಿಲ್ಲ, ಇಲ್ಲಿ ಗೊತ್ತಾತ್ ನಿಮಗೆ. ಎಡಿಷನ್ ಏನು ಮಾಡ್ತೈತಿ, 1 ಮತ್ತು 2ನ್ನ ತೊಗೊಂಡು ಕೂಡಿಸಿ ಹೊರಗೆ ಕೊಡುತ್ತ. ಹಂಗೆ ಇವು ಏನೋ ಮಾಡ್ತಾವು, ಅದನ್ನ ಹೇಳ್ತೀನಿ ನನಗೆ, ಬಟ್ ನಿಮ್ಗೆ ತೋರ್ಸತ್ತೀನಿ ಹಿಂಗೆ ಇರುತ್ತಂತ. ಥೀಟಾ ಅಂತ ತೊಗೊಂಡು ಟ್ಯಾನ್ ಒಳಗೆ ಹಾಕಿದ್ರೆ ಹೊರಗೆ ಏನು ಬರುತ್ತಾ, ಟ್ಯಾನ್ ಆಫ್ ದಟ್ ಆ್ಯಂಗಲ್, ಟ್ಯಾನ್ ಆಫ್ ಥೀಟಾ ಬರುತ್ತೆ. ಡನ್. ಈಗ ಬಹಳ ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದೀವಿ ನಾವು. ಎಲ್ಲರೂ ಅಟೆಂಟಿವ್ ಆಗಿರ್ಬೇಕು, ಎಲ್ಲರೂ ಫೋಕಸ್ ಮಾಡ್ಬೇಕು. ನಾ ಇಲ್ಲಿ ತೆಗೆದಿದ್ದೆ ಟ್ರಯಾಂಗಲ್. ಓಕೆ, ಥೀಟಾ ತಗೊಂಡೆ, ABC. ಈಗ ಫಸ್ಟ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಯಾವುದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು, ಸೈನ್ ಥೀಟಾ. ಸೈನ್ ಥೀಟಾ ಅಂದ್ರೆ ಸೈನ್ ಆಫ್ ದಟ್ ಆ್ಯಂಗಲ್ ಥೀಟಾ. ಸೈನ್ ಥೀಟಾ ಅಂದ್ರೆ ಏನು ಬರುತ್ತೆ ಗೊತ್ತಾ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್ ಬರುತ್ತೆ. ನಾವು ಯಾವಾಗಲೇ ಥೀಟಾ ತಗೊಂಡು ಸೈನ್ ಫಂಕ್ಷನ್ದಾಗ ಹಾಕಿದ್ವಿ, ನಮಗೆ ಏನು ಬಂದು ಗೊತ್ತಾ, ಹೊರಗೆ ಇಲ್ಲಿ ಕಾಣಿಸತ್ತಲ್ಲ, ಇದು ರೇಷಿಯೋ ಬಂತು ನೋಡಿ. ಭಾಳ ಸಿಂಪಲ್ ಐತಿ. ಐ ಥಿಂಕ್ ಅರ್ಥ ಅನ್ಕೊಂತೀನಿ. ಹಿಡ್ಕೋಬೇಕು ಕಾನ್ಸೆಪ್ಟ್. ಹೇಳೋರ್ ಮ್ಯಾಗ ಇರಂಗಿಲ್ಲ, ಕೇಳೋರ್ ಮೇಲೆ ಇರುತ್ತೆ. ಏನು ಇಲ್ಲ, ಬಹಳ ಸಿಂಪಲ್ ಇತ್ತು. ಫುಲ್ ಸಿಂಪಲ್ ಇತ್ತು. ಥೀಟಾ ಅನ್ನೋ ಆ್ಯಂಗಲ್ ಅಂತ ತಗೊಂಡು ಸೈನ್ ಫಂಕ್ಷನ್ದಾಗ ಹಾಕಿದ್ರೆ ಅದು ಹಿಂಗಾತು. ಏನಾಯ್ತು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಆಯ್ತು. ಓಕೆ, ಅಪೋಸಿಟ್ ಸೈಡ್ ಯಾವ್ದೈತೆ ನೋಡ್ರಿ. ಅಪೋಸಿಟ್ ಸೈಡ್ ಫೈಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಬಹಳ ಟ್ರಿಕಿನೂ ಇರುತ್ತೆ. ಕನ್ಫ್ಯೂಸ್ ಆಗಿ ತಪ್ಪು ಮಾಡ್ಬಿಡ್ತಾರೆ. ಒಂದ್ ಕಡೆ ತಪ್ಪಾದ್ರೆ ಮುಗಿತಲ್ಲ, ಮುಂದಿನ ಏನು ಕರೆಕ್ಟ್ ಮಾಡ್ರೆ ಏನು ಉಪಯೋಗ. ಈ ಥೀಟಾ ಐತಿ, ಇದ್ರದ್ದು ಅಪೋಸಿಟ್ ನೋಡ್ರಿ ಯಾವ್ದೈತಿ ಸೈಡ್, ಅದ ಅಪೋಸಿಟ್ ಸೈಡ್. ವೆರಿ ಸಿಂಪಲ್. AB
ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್ ಅಂದ್ರೆ ಯಾವ್ದು ನೋಡು, ಲಾಂಗೆಸ್ಟ್ ಅಂತ ಏನಿಲ್ಲ, ಲಾಂಗೆಸ್ಟ್ ಇದಂತೂ ಯಾರಿಗೂ ಮೋಸ ಮಾಡಲ್ಲ. ಯಾಕಂದ್ರೆ ಯಾವ್ದು ಜಾಸ್ತಿ ಇಲ್ಲ ಅಂತಿರೋದು ಅದು ಹೈಪೋಟೆನ್ಯೂಸ್ ಸೈಡ್. ಅದು ಯಾವುದು? ಎ ಸಿ. ಮುಗಿತ್ಲಾ? ಒಂದೇದು ಎಷ್ಟು ಈಸಿ ಇತ್ತು? ಒಂದೇದು ಮುಗೀತು ನಮ್ದು. ಸೈನ್ ಥೀಟಾ. ಓಕೆ, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಸೆಕೆಂಡ್ ಒನ್ ಕಾಸ್ ಥೀಟಾ ಅಂದ್ರೆ ಕಾಸ್ ಆಫ್ ದಟ್ ಆಂಗಲ್ ಥೀಟಾ. ಇದೇನಾಗುತ್ತೆ ಗೊತ್ತಾ? ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇದು ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಬೇಸ್ ಯಾವುದು ನೋಡ? ಅಪೋಸಿಟ್ ಇದು ಐತಿ, ಫಿಕ್ಸ್ ಆಗಿವಿ. ಹೈಪೋಟೆನ್ಯೂಸ್ ಅಂತೂ ಅದು ದನ ಇದ್ದಂಗೆ ದೊಡ್ಡದಿರುತ್ತೆ, ಅದು ಗೊತ್ತಾಕೈತಿ ಎಲ್ಲರಿಗೂ. ಆಮೇಲೆ ಇನ್ನೊಂದು ಯಾವುದು ಉಳಿದಿದ್ದು ಯಾವುದು? ಅದ ಬೇಸು. ಇನ್ನು ಬೇರೆ ಆಪ್ಷನ್ ಇಲ್ಲಲ್ಲ. ಹಿಂಗೆ ನಾವು ಕಲ್ಕೋಬೇಕು. ಅಂದ್ರೆ ತಪ್ಪು ಆಗ್ದಾರದಂಗೆ ನೋಡ್ಕೊಳಕ ಇವೆಲ್ಲ ದಾರಿಗಳು. ಬೇಸ್ ಎಲ್ರಿಗೂ ಗೊತ್ತೈತಿ, ಈಗ ನೋಡಿದ್ರೆ ಗೊತ್ತಾಗತ್ತ. ಸಿ ಬಿ. ಹೈಪೋಟೆನ್ಯೂಸ್ ಅಂತೂ ಆಗಲೇ ಗೊತ್ತಾಗೈತಿ, ಸಿ ಎ. ಆಯ್ತಾ? ಇಷ್ಟ ಕಾಸ್ ಥೀಟಾ ಸಿಕ್ತು. ಏನ್ ಮಾಡಿದ್ವಿ? ಕಾಸ್ ಥೀಟಾ ಅಂದ್ರೆ ನೆನಪು ಮಾಡ್ಕೋರೆಗಳಂಗ ಥೀಟಾ ತಗೊಂಡ್ವಿ. ಥೀಟಾ ತಗೊಂಡು ಎದ್ರಾಗ ಹಾಕಿದ್ವಿ? ಕಾಸ್ ಫಂಕ್ಷನ್ ದ ಹಾಕಿದ್ವಿ. ಏನಾತ್ ಹಾಕನ? ಇದು ಸಿಕ್ತು. ಈ ರೇಷೋ ಹೊರಗೆ ಬಂತು. ಈ ಆಂಗಲ್ ಅನ್ನು ತಗೊಂಡು ಇಲ್ಲಿ ಹಾಕಿದ್ದಕ್ಕ ಇದು ರೇಷೋ ಹೊರಗೆ ಬಂತು. ನೆಕ್ಸ್ಟ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನ್ ಗೊತ್ತಾ? ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಸೈಡ್ divided by adjacent sides. ಅಲ್ಲ, ಸೈಡ್ ಎರಡು ಹೆಂಗಿರ್ತಾವ. ಓಕೆ, ಈ ಅಪೋಸಿಟ್ ಸೈಡ್ ಅಂದ್ರೆ ನಮಗೆಲ್ಲರಿಗೂ ಗೊತ್ತಾಗೈತೆ ಎ ಬಿ ಅಂತ ಹೇಳಿ. ಎಲ್ಲರೂ ಫಾಲೋ ಅಪ್ ಮಾಡಬೇಕು, ಪೂರ್ತಿ ಅಟೆಂಟಿವ್ ಆಗಿರ್ಬೇಕು, ಅಂದ್ರೆನ ಗೊತ್ತಾಗುತ್ತೆ. ಕಲಿಯೋ ಮನ್ಸು ಭಾಳ ಇಂಪಾರ್ಟೆಂಟ್ ಕಲ್ಸೋರ್ಕಿಂತ. ಓಕೆ, ಅದಿರ್ಲಿ, ಆಮೇಲೆ ಮಾತಾಡೋಣಂತ. ಎ ಬಿ ಡಿವೈಡೆಡ್ ಬೈ ಏನಾಗುತ್ತಾ? ಸಿ ಬಿ ಆಗುತ್ತೆ. ಕರೆಕ್ಟಾ ನೋಡ್ರಿ? ಅಪೋಸಿಟ್ ಸೈಡ್ ಎ ಬಿ ಇತ್ತು, ಎ ಬಿ ಬರ್ತೀವಿ. ಆಮೇಲೆ ಬೇಸ್ ಯಾವ್ದಿತ್ತು? ಸಿ ಬಿ ಇತ್ತು. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್ 3 ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಈಗ ನೋಡ್ರಿ, ಸೈನ್ ಥೀಟಾ ಐತಿ. ನೋಡ್ಲಿ, ಫೋರ್ತ್ ಒನ್ ಹೆಂಗ್ ಬರುತ್ತೆ ಅಂತ ಹೇಳ್ತೇನೆ ನಿಮ್ಗೆ. ಸರ್, ಫೋರ್ತ್ ಒನ್ ಸೈನ್ ಥೀಟಾ ಅಲ್ಲ, ಒಂದೇದು ಸೈನ್ ಥೀಟಾ. ಫೋರ್ತ್ ಒನ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಸೈನ್ ಥೀಟಾ ಅಂದ್ರೆ ಏನು? opposite divided by hypotenuse. opposite by hypotenuse. ಈಗ ಸೈನ್ ಥೀಟಾನ್ ಏನಾರ ನಾವು ರೆಸಿಪ್ರೋಕಲ್ ಮಾಡಿದ್ವಿ ಅಂದ್ರೆ 1 by sin theta. that means reciprocal of sin theta. that means ಏನಾಕೈತಿ? ಕೋಸೆಕ್ ಥೀಟಾ. ಹೊಸದು ಬಂತು ನೋಡು, ಉದ್ಭವ ಆತ ಹೊಸದು. ಸೈನ್ ಥೀಟಾನ್ ಏನಾರ ರೆಸಿಪ್ರೋಕಲ್ ಅಂದ್ರೆ 1 by sin theta ಬರೆದ್ರೆ ಏನ್ ಬರುತ್ತಾ? ಕೋಸೆಕ್ ಥೀಟಾ. ಫೋರ್ತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಏನದು? 1 by sin theta ಅಂದ್ರೆ ಇದು ಬರುತ್ತೆ. ದಿಸ್ ಈಸ್ ಫೋರ್ತ್ ಒನ್. ನೆಕ್ಸ್ಟ್ ಯಾವುದು? ಫಿಫ್ತ್ ಒನ್. ಆಮೇಲೆ ಫಿಫ್ತ್ ಒನ್ ಯಾವ್ದು ಅಂತಂದ್ರೆ reciprocal of what? Reciprocal of what? One second. Okay, fifth one. Now I am interested in fifth one, reciprocal of cos theta. Very nice, right? 1 divided by cos theta is called secant theta ಅಥವಾ sec theta ಅಂತಲೂ ಕರೀತಾರೆ. ಹೊಸ ನೇಮ್ಗಳಿರಬಹುದು, ಆದ್ರೆ ಅಂತ ಬರೀ ಟಫ್ ಅಂತೂ ಏನಿಲ್ಲ. ಬಹಳ ಇಂಟ್ರೆಸ್ಟಿಂಗು. ಅಂದ್ರೆ ಹೊಸವೇ ಅಲ್ಲ, ಯಾವಾಗೂ ಹೊಸದು ಇಂಟ್ರೆಸ್ಟಿಂಗ್ ಆಗಿನ ಐತಂತ ಅನ್ಕೊಂಡ್ರೆ ಕಲಿಯಾಕೈತಿ. ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ sec theta. ನೆಕ್ಸ್ಟ್ ಸಿಕ್ಸ್ತ್ ಒನ್, reciprocal of tan theta. reciprocal of tan theta. ಏನಾಗುತ್ತೆ? ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ ಅಂತಂದ್ರೆ 1 by tan theta equal to cot theta. ಹೊಸದು.
ಓಕೆ, ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಎಲ್ಲಾನು ಒಂದು ಕಡೆ ನೀಟಾಗಿ ಬರ ತೋರಿಸ್ಬಿಡ್ತೀನಿ ನಿಮಗೆ, ಅಂದ್ರೆ ಕನ್ಫರ್ಮ್ ಆಕೈತಿ. ನಾವು ಈ ಕಲರ್ ತೊಗೊಳ್ಳೋಣ. ಯಾವ ಕಲರ್ ತೊಗೊಳ್ಳೋಣ? ಗ್ರೀನ್ ತೊಗೊಳ್ಳೋಣ. ಗ್ರೀನ್ ಈಸ್ ಪ್ರಾಸ್ಪರಸ್, ಗ್ರೀನ್ ಈಸ್ ಗ್ರೋತ್, ಗ್ರೀನ್ ಈಸ್ ಪ್ರಿಷಿಯಸ್, ಎವ್ರಿಥಿಂಗ್. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. ಎಷ್ಟು ನೈಸ್ ಆತಲ್ಲ. ಓಕೆ, ಒಂದು ಟ್ರಯಾಂಗಲ್ ತೊಗೊತೀನಿ, ನೀಟಾಗಿ ರೇಷಿಯೋಸ್ ಮಾಡ್ಬಿಡೋಣ, ತಲೆನ ಕೆಡಿಸ್ಕೊಳ್ಳೋದು ಬೇಡ, ಕನ್ಫರ್ಮ್ ಆಗ್ಬಿಡ್ತೈತೆ ನಮಗೆ. ಎಲ್ಲಿ ಕಿರಿಕಿರಿ ಸುಮ್ಮನೆ ಕನ್ಫ್ಯೂಸ್ ಆಗೋದು ಯಾರಿಗೆ ಬೇಕಾಗೈತಿ? ಕನ್ಫ್ಯೂಸ್ ಆಗಿ ಸಾಕಾಗಿರುತ್ತೆ ಜೀವನದಾಗ. ಕನ್ಫ್ಯೂಸ್ ಆಗೋದು ಒಟ್ಟ ಇಟ್ಕೋಬಾರ್ದು. ನಂಬರು ಹಾಕ್ತೀನಿ. 1 2 3 4 5 6 ಆಯ್ತೇನ್ರಪ್ಪ. ಆ್ಯಂಗಲ್ ಯಾವ ತೊಗೊಳ್ಳೋಣ? ಆ್ಯಂಗಲ್ ಇದು ತೊಗೊಳ್ಳೋಣ. ಯಾವಾಗ ಇದ್ದ ತೊಗೊಳಂಗಿಲ್ಲ, ಅದನ್ನೂ ಬಂದು ಪ್ರಾಬ್ಲಮ್ಸ್ ಬರ್ತಾವೆ ಮಾಡೋವಂತ, ತಲೆ ಕೆಡ್ಸ್ಕೊಬೇಡ್ರಿ. ಈಗ ನೋಡ್ರಿ, ABC. ಸೈನ್ ಥೀಟಾ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂತಂದ್ರೆ ಹೇಳ್ರಿ ನೋಡೋಣ ಅಂತ, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್. ಕೊಸೆಕ್ ಥೀಟಾ ಅಂತಂದ್ರೆ ಉಲ್ಟಾ ಆಫ್ ಸೈನ್ ಥೀಟಾ. ಸೈನ್ ಥೀಟಾ ನೋಡೋದು ಉಲ್ಟಾ ಮಾಡಿಟ್ಬಿಡೋದು, ಮತ್ತೆ ಅದರಲ್ಲಿ ಕೇಳಿಸ್ಕೊಳ್ಳೋದಿಲ್ಲ. ಅದು ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಐತಿ, ಈಗ ಹೈಪೋಟೆನ್ಯೂಸ್ ಬೈ ಅಪೋಸಿಟ್. ಸೆಕ್ ಥೀಟಾ ಅಂದ್ರೆ ಕಾಸ್ ನೋಡ್ರಿ ಉಲ್ಟಾ ಮಾಡ್ರಿ, ಬೇಸ್ ಬೈ ಹೈಪೋಟೆನ್ಯೂಸ್ ಐತಿ, ಹೈಪೋಟೆನ್ಯೂಸ್ ಬೈ ಬೇಸ್ ಮಾಡ್ರಿ, ಮತ್ತೆ ತಲೆ ಕೆಡಿಸ್ಕೊತೀರಿ. ಕಾಟ್ ಥೀಟಾ, ಟ್ಯಾನ್ ಥೀಟಾ ನೋಡ್ರಿ ಉಲ್ಟಾ ಮಾಡ್ರಿ, ಅಪೋಸಿಟ್ ಬೈ ಬೇಸ್ ಐತಿ, ಬೇಸ್ ಬೈ ಅಪೋಸಿಟ್. ಓಕೆ. ನೆಕ್ಸ್ಟ್ ನಮ್ಮ ಕೆಲಸ ಏನಂತಂದ್ರೆ, ನಂಬರ್ ಕೊಡ್ತೀನಿ. ಬರೇ CB AB AC ಇವೆಲ್ಲ ಬೇಡ, ಸುಮ್ಮನೆ ಪ್ರಾಬ್ಲಮ್ ಆಕೈತಿ. ನಂಬರ್ ತೊಗೊಳ್ಳೋಣ ಅಂತ. ಯಾವಾಗೂ ದೊಡ್ಡ ನಂಬರ್ ಇದು ಕೊಡ್ರಪ್ಪ ಎಲ್ಲರೂ, ಮತ್ತು ಯಾವ್ದಾರು ಬೇರೆದಕ್ಕೆ ಹಾಕಿರಿ. ಇದನ್ನ 3 ತೊಗೊಳ್ಳೋಣ, ಇದನ್ನ 4 ತೊಗೊಳ್ಳೋಣ. ಇವಕ್ಕೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತಾರ. ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, 10th ಓದಿರಿ ಅಂದ್ರೆ. ಗೊತ್ತಿಲ್ಲ ಅಂದ್ರೂ ಅಷ್ಟ ಹೇಳೋಣಂತೆ ಯಾವಾಗ. 3 4 5 ಪ್ರಾಬ್ಲಮ್ಸ್ ನೋಡ್ತೀನಿ, ಹೇಳ್ತೇನೆ ಅಂತ. ಸ್ಟಾರ್ಟ್ ಮಾಡೋಣ ಅಂತ ಆಟ. ಏನು ನಮ್ದು ಆಟ ಅಂದ್ರೆ, ಈಗ ನಮ್ದು ಆಟ ಏನಂದ್ರೆ, ನಾವು ಬರಿಬೇಕು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. These are the 6 trigonometric ratios. The first one is sin theta. That means sin function of that angle theta is nothing but opposite by hypotenuse. Opposite ಯಾವುದು? ಥೀಟಾ ಎಲ್ಲಿ ಐತಿ? ಥೀಟಾ ಹುಡುಕ್ರು ಫಸ್ಟಿಗೆ. ಥೀಟಾ ಹುಡುಕ್ರಿ, ಥೀಟದ ಸೀದಾ ಅಪೋಸಿಟ್ ಹೋರಿ, ಅದು ಅಪೋಸಿಟ್ ಸೈಡ್. ಯಾವ್ದಿದು? 4. ಕನ್ಫ್ಯೂಸ್ ಆಗ್ಬಿಟ್ರಿ ಮತ್ತೆ. 4 ಅಪೋಸಿಟ್ 4, ಹೈಪೋಟೆನ್ಯೂಸ್ 5. ಅದು ಅಂತರೂ ಧನ ಹೇಳಿಲ್ಲ, ಫುಲ್ ದ್ವಾಡ್ತಿರುತ್ತೆ. ಜಾರೋ ಬಂಡಿ ಕಾಣಿಸುತ್ತಲ್ಲ, ಅದ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂದ್ರೆ ಬೇಸ್ ಇಲ್ಲಿ ಐತಿ ನೋಡ್ರಪ್ಪ. ಅಪೋಸಿಟ್ ಯಾವ್ದಂತ ಗೊತ್ತಾಗೈತಿ, ಆ ಲಾಂಗೆಸ್ಟ್ ಸೈಡ್ ಅಂತೂ ಅದು ಯಾವಾಗೂ ಗೊತ್ತಾಗೈತಿ. ಇನ್ನು ಉಳಿದಿದ್ದು ಯಾವ್ದು? ಅದ ಬೇಸ್. ಹಿಂಗ ಅರ್ಥ ಮಾಡ್ಕೋಬೇಕಾ ನೀವು ಹೇಳತ್ತೀನಿ, ಇಲ್ಲ ಅಂತ ಗ್ಯಾರಂಟಿ ತಪ್ಪು ಮಾಡ್ತೀರಿ. ಅಲ್ಲ, ಬೇರೆ ಮೆಥಡ್ ಇದ್ರು ಚಲೋ ಪಾಲಿಸ್ರಿ, ಹಂಗೇನಿಲ್ಲ, ಮತ್ತೆ ನಡೀತೈತಿ. ಕಾಸ್ ಥೀಟಾ ಅಂದ್ರೆ ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ 3 ಐತಿ, ಹೈಪೋಟೆನ್ಯೂಸ್ 5 ಐತಿ. ಟ್ಯಾನ್ ಥೀಟಾ ಅಪೋಸಿಟ್ ಬೈ ಬೇಸ್ 4/3 ನೋಡ್ರಲ್ಲ, ಅಪೋಸಿಟ್ 4 ಐತಿ, ಬೇಸ್ 3 ಐತಿ. ಕೊಸೆಕ್ ಥೀಟಾ ಅಂದ್ರೆ ನಾ ಏನು ತಲೆ ಕೆಡಿಸಲ್ಲ, ಬಟ್ ಉಲ್ಟಾ ಮಾಡಿರ್ತೀನಿ ನಾ ಬರೀ ಅಷ್ಟ. ಸೈನ್ ಥೀಟಾ 4 ಐತಿ, ಅದ್ರ ಉಲ್ಟಾ 5/4. ಸೈನ್ ಥೀಟಾ 4/5 ಇತ್ತಾ, ಅದ್ರ ಉಲ್ಟಾ 5/4 ಆತು, ಹೌದಿಲ್ಲ? ನೆಕ್ಸ್ಟ್ ಕಾಸ್ ಥೀಟಾ 3/5 ಐತಿ, 5/3 ಆಕೈತಿ. ಸೆಕ್ ಥೀಟಾ 5/3, S/3 ಅಲ್ಲಪ್ಪ, 5/3. ಟ್ಯಾನ್ ಥೀಟಾ 4/3 ಐತಿ, ಇದು 3/4 ಆಕೈತಿ. ಟ್ಯಾನ್ ಥೀಟಾ = 4/3 ಅಂದ್ರೆ 3/4, ಉಲ್ಟಾ ಮಾಡೋದಷ್ಟ. ಹಿಂಗ ನಮ್ದು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ದ ಟ್ರಿಗ್ನೋಮೆಟ್ರಿ ಮುಗೀತು. ಖುಷಿ ವಿಚಾರ. ಐ ಥಿಂಕ್ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಟ್ರೈ ಮಾಡೀನಿ ಈಸಿ ಮಾಡಕ. ಇನ್ನ ನಿಮ್ಗೆ ಏನಾರ ಡಿಫಿಕಲ್ಟಿ ಇದ್ರ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಹಾಕ್ರಿ, ನೋಡೋಣ ಅಂತ. ಮತ್ತೆ ಸಿಂಪಲ್ ಮಾಡಕ್ ಟ್ರೈ ಮಾಡೋಣ. ಈಗ ನಮ್ದು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ರಿವಿಷನ್ ಮಾಡಕ್ ನಾ ಇಷ್ಟಪಡ್ತೀನಿ. ಈ ರಿವಿಷನ್ ಅಂತ ಅನ್ನೋದು ಚೆನ್ನಾಗಿ ಬರೆಯಪ್ಪ. ಇದು ರಿವಿಷನ್ ಬಹಳ ಇಂಪಾರ್ಟೆಂಟ್ ಆಕೈತಿ ಲೈಫ್ ಒಳಗೆ. ಕರೆಕ್ಟಾ? ಅದು ಒಂದು ಮಾತಂತಾರಲ್ಲ, ಲಾಭ ನೋಡಿ ವ್ಯಾಪಾರ ಮಾಡು, 8 ದಿವಸಕ್ಕೊಮ್ಮೆ ಲೆಕ್ಕ ಮಾಡು,
ಅಂಥೇಳಿ. ಹಂಗಂದ್ರೆ ನಾವು ಯಾವಾಗೂ ಏನು ನಮ್ಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ಥಿಂಕ್ ಮಾಡ್ಬೇಕು, ಆಮ್ಯಾಗ ಅದನ್ನ ರೀಅಸೆಸ್ ಮಾಡ್ತಿರ್ಬೇಕು. ಅದಕ್ಕೆ ಹಂಗೇಳಿನೇ ರಿವಿಷನ್. ಏನ್ ರಿವಿಷನ್? ಫಸ್ಟ್ ಆಫ್ ಆಲ್ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಡೆಯುವಂತಹ ಒಂದು ಸ್ಟೋರಿ. ಓಕೆ, ರೈಟ್ ಆಂಗಲ್ದಾಗ ಇರುವಂತಹ ಏನು ಸೈಡ್ಸ್ ಮತ್ತು ಆಂಗಲ್ಸ್ ನಡ್ಬರ್ಕಿಂದ ಸ್ಟೋರಿ ಯಾವುದು? ಟ್ರಿಗ್ನೋಮೆಟ್ರಿ. ಇದ್ರೊಳಗೆ 6 ಬೇಸಿಕ್ ಫಂಕ್ಷನ್ಸ್ ಅದಾವೆ. ಆಕ್ಚುಲಿ 3 ಬೇಸಿಕ್ ಫಂಕ್ಷನ್ಸ್, ಅದ್ರದ್ದು ರೆಸಿಪ್ರೋಕಲ್ 3 ಬರ್ತಾವೆ, ಟೋಟಲ್ 6 ಬರ್ತಾವೆ. ಪ್ರತಿಯೊಂದ್ರದ್ದು ಮೀನಿಂಗ್ ಹೇಳ್ಕೊಟ್ಟಿನಿ ಅಂತ ಒಂದ್ಸತಿ ನನ್ನ ಜೊತೆ ಎಲ್ಲಾರು ಹೇಳ್ಬೇಕು, ಪಟ್ ಪಟ್ ಅಂತ ಹೇಳ್ಬೇಕು, ಎಲ್ಲಾರು ನೋಡ್ಲಾರ ಹೇಳ್ಬೇಕು. ಸೈನ್ ಥೀಟಾ, ಫಸ್ಟ್ ಒನ್, ದಟ್ ಮೀನ್ಸ್ ಅಪೋಸಿಟ್ ಬೈ hypotenuse. Second one, cos theta, base by hypotenuse. Tan theta, opposite by base. Then reciprocal of sin theta, cosec theta. Then reciprocal of cos theta, sec theta. Then reciprocal of tan theta, cot theta. That's it. Now next one ಬರ್ತಿರೋ ಇಲ್ಲ ಪಟ್ಟಂತ ಬರ್ರಿ ನನ್ನ ಜೊತೆ ಕಲೀರಿ. ಜೀವನದೊಳಗೆ ಕಲಿಯೋದಕ್ಕಿಂತ ದೊಡ್ಡ ವಿಷಯ ಮತ್ತೆ ಯಾವುದೂ ಇಲ್ಲ. ಅದ್ರ ಬಗ್ಗೆ ಮಾತಾಡೋಣ ಮತ್ತೆ ಯಾವಾಗ. ಈಗ ಡೆಫಿನೇಷನ್ ಆಯ್ತು, ಟ್ರಿಗ್ನೋಮೆಟ್ರಿದ ರೇಷಿಯೋ ಆಯ್ತು. ನೆಕ್ಸ್ಟ್ ಈ ವ್ಯಾಲ್ಯೂ ಟೇಬಲ್ ಐತಿ. ವ್ಯಾಲ್ಯೂ ಟೇಬಲ್ ಅನ್ನ ನಾವು ಬಹಳ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಯಾಕೆ ಥೀಟಾನ ತಗೋಬೇಕು ಪ್ರತಿ ಸತಿ? ಅಗಳ ತೊಗೊಂಡಿದ್ವಲ್ಲ ಇಲ್ಲಿ ಥೀಟಾ ಅಂತೇಳಿ. ಯಾಕೆ ನಂಬರ್ ಇಲ್ಲ ಅಂತ ನೀವು ಸಿಟ್ಟಾಗಿರ್ತೀರಿ. ಅಗಳೇ ತೊಗೊಳಲ್ಲ ನಂಬರ್, ಅದ್ರಾಗ ಏನೈತಿ, ಯಾವ ತೊಗೊಳ ಅಂತ. ಈಗ ವೈ ಓನ್ಲಿ ಥೀಟಾ? ವೈ ಓನ್ಲಿ ಥೀಟಾ? ವೈ ನಾಟ್ ದ ವ್ಯಾಲ್ಯೂಸ್? Why not the values? Why not the values? Don't worry. Don't worry. Let us take some values. Let us take some value and deal with it. And deal with it. Let's go. ನೋಡ್ರಿ, ಓ ಡೈಗ್ರಾಮ್ ಇದು ಥೀಟಾ ತಗೊಂಡ್ನೆ. ಥೀಟಾ ಏನೇನು ಆಗ್ಬೋದು? 0 ಡಿಗ್ರಿ ಆಗ್ಬೋದು, 30 ಡಿಗ್ರಿ ಆಗಬಹುದು, 45 ಡಿಗ್ರಿ ಆಗಬಹುದು, 60 ಡಿಗ್ರಿ ಆಗಬಹುದು, 90 ಡಿಗ್ರಿ ಆಗ್ಬಹುದು. ಇದೊಳ್ಳೆ ಪ್ರಾಬ್ಲಮ್ ಆತಲ್ರಿ ಸರ್ ನಿಮ್ದು. 0 ಡಿಗ್ರಿ ತೊಗೊಂಡ್ರಿ ಮತ್ತು 1 2 3 4 5 ಮತ್ತು ಇವೆಲ್ಲ ಏನದು? ಮತ್ತು 31 32 ಏನದು? ಅಂದ್ರೆ ಇನ್ ಬಿಟ್ವೀನ್ ನಂಬರ್ಸ್ ಯಾಕೆ ತೊಗೊಂಡಿಲ್ಲ ಸರ್ ಅಂತ ನೀವು ಕೇಳತ್ತೀರಿ. ಒಳ್ಳೆ ಕ್ವಶನ್. ಏನಿದು? ಒಳ್ಳೆಯ ಕ್ವಶನ್. ಅವನ್ ನೀವು ಮುಂದೆ ಕಲಿತೀರಿ ಯಾವಾಗ ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ತಿರಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ ಎಂಜಿನಿಯರಿಂಗ್ ಮಾಡಿದ್ರೆ ಅವಾಗೆಲ್ಲ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಅವೆಲ್ಲ ವ್ಯಾಲ್ಯೂಸ್ ಫೈಂಡ್ ಮಾಡ್ತೀರಿ. ನಿಮಗೀಗ ಬೇಸಿಕ್ ಹೇಳ್ಕೊಡತ್ತೀವಿ ನಾವು 10th. ಇನ್ನ ನೀವು ಅಲ್ಲಿನ ಕಲಿಯೋದು ಬಹಳ ಐತೆ. ಅದನ್ನ ನಾವು ಆಮ್ಯಾಗ ನೋಡೋಣ ಅಂತ ಒಂದು ಟೈಮ್ದಾಗ. ಈಗ ಏನ್ ಮಾಡೋಣ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವ್ರ ವ್ಯಾಲ್ಯೂಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಟೇಬಲ್ಸ್ ಥ್ರೂ ಹೇಳ್ಕೊಡ್ತೀವಿ ನಾವು. ಹೆಂಗಂದ್ರ ನೋಡ್ರಿ, ಫಸ್ಟ್ಗೆ ಥೀಟಾ, ಆಮೇಲೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಆಮೇಲೆ ಕೊಸೆಕ್ ಥೀಟಾ, ಸೆಕ್ ಥೀಟಾ ಅಂಡ್ ಕಾಟ್ ಥೀಟಾ. ಓಕೆ, ನಾವಿನ್ನ ಡಯಾಗ್ರಾಮ್ ಅನ್ನ ಸ್ವಲ್ಪ ಚಲೋ ಮಾಡಬಹುದು ಅನ್ಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡ್ರಿ. ಐ ಆಮ್ ಸಾರಿ. ಥೀಟಾ, ಸೈನ್ ಥೀಟಾ, ಕಾಸ್ ಥೀಟಾ ಹೇಳ್ರಿ ಜೊತೆ ಎಲ್ಲರೂ ಪಟ ಹೇಳ್ಬೇಕು. ಟ್ಯಾನ್ ಥೀಟಾ. ನೆಕ್ಸ್ಟ್ ಹೇಳ್ರಿ ನೋಡೋಣ ಯಾವ್ದೈತಿ? ಕೊಸೆಕ್ ಥೀಟಾ, ನೆಕ್ಸ್ಟ್ ಸೆಕ್ ಥೀಟಾ, ಆಮೇಲೆ ಕಾಟ್ ಥೀಟಾ. ಓಕೆ, ನಾನು ನೀಟಾಗಿ ಹಂಗಿಲ್ಲ ಟೇಬಲು, ನೀವು ನೀಟಾಗಿ ಹಾಕ್ರಿ. ನಾ ಬರೀ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ನೀವು ಗೊತ್ತಲ್ಲ ಎಲ್ಲ ನೀಟ್ನೆಸ್ ಎಲ್ಲ ನೀವು ಮೇಂಟೈನ್ ಮಾಡಬೇಕು. ನಾನು ನಿಮಗೆ ಬರೀ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಅದು ಏನಾರ ನೀಟ್ ಇಲ್ಲ ಅಂದ್ರೆ ಹೇಳ್ರಿ, ಮತ್ತೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸರ್ ನೀವು ನೀಟಾಗಿ ಹೇಳ್ಕೊಟ್ಟಿಲ್ಲ ಅಂತ ಹೇಳಿ ತಿದ್ಕೋತೀನಿ. ಮತ್ತೆ ಕಲಿಯೋದು ಯಾವಾಗೂ ಇದ್ದ ಇರುತ್ತೆ, ಕಲಿಯೋದು ಯಾವಾಗೂ ಮುಗಿಯಂಗಿಲ್ಲ. ನಾ ಅಂತರೂ ಎಲ್ಲ ಕಲ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಹಂಗೇನ್ರ ಅನ್ಕೊಂಡ್ರೆ ಮತ್ತೆ ನಾನಾ ಫಸ್ಟ್ ಓಚಾಕೇನಿ. ಇನ್ನ ಕಲಿಯತ್ತೀನಿ, ಹಂಗೆ ಎಂಡ್ ತನಕ ಕಲಿಯೋದಿದ್ದ ಇರುತ್ತೆ.
ಓಕೆ, ಇದೊಂದು ವರ್ಸ್ಟ್ ಟೇಬಲ್ ಅಂತೂ ಆಗೈತಿ. ಆದ್ರೆ ನಾವು ಅದ್ರ ಮೇಲೆ ಫೋಕಸ್ ಮಾಡತ್ತಿಲ್ಲ, ನೀವು ಹಾಕ್ರಿ ಟೇಬಲ್. ಫಸ್ಟ್ ಏನು ಮಾಡೋನು, 0 ಡಿಗ್ರಿ ತಗೊಳ್ಳೋನು, ಆಮೇಲೆ ಏನು ತಗೊಳ್ಳೋನು, 30 ಡಿಗ್ರಿ ತಗೊಳ್ಳೋನು, ಆಮೇಲೆ 45 ಡಿಗ್ರಿ ತಗೊಳ್ಳೋನು. ಯಾಕೋ ಈ ಲೈನ್ ಭಾಳ ಕಿರಿಕಿರಿ ಮಾಡತ್ತೀವಿ ಮ್ಯಾಗಿಂದ, ಚಲೋ ಆಗಿಲ್ಲದು. ಸ್ವಲ್ಪ ಚಲೋ ಆಗ್ಬೇಕಲ್ಲ, ಫುಲ್ ಚಲೋ ಆಗಿಲ್ಲ ನಡೀತೈತಿ ನನಗೆ, ನಿಮಗೆಲ್ಲ. 45 ಡಿಗ್ರಿ, ಆಮೇಲೆ 60 ಡಿಗ್ರಿ, ಆಮೇಲೆ 90 ಡಿಗ್ರಿ. ಆಯ್ತಲ್ಲ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ನನ್ನ ಜೊತೆ ವ್ಯಾಲ್ಯೂಸ್ ನೋಡ್ರಿ, ನನ್ನ ಮಾತು ಕೇಳಿಸ್ಕೋರಿ. ಹಿಂಗ ಕಲಿಯೋದು. ಮನ್ಸ್ ಪೂರ್ತಿ ಇಲ್ಲೇ ಇರಬೇಕು. ಈಗ 0 ಡಿಗ್ರಿ ಕಲರ್ ಚೇಂಜ್ ಮಾಡ್ತೀನಿ. ಹೌದು, ಇಂಪಾರ್ಟೆಂಟ್ ಇದೆ ಕಲರ್ ಚೇಂಜ್ ಮಾಡೋದು. ಈಗ ನನ್ನ ಹತ್ರ 2 ಆಪ್ಷನ್ ಅದಾವ. ನಿಮಗೆ ನಿಜವಾಗ್ಲೂ ವ್ಯಾಲ್ಯೂ ಹೆಂಗೆ ಬಂದದ ಅಂತ ತಿಳ್ಕೊಬೇಕಿತ್ತಂದ್ರೆ ನಾನು ಕಮೆಂಟ್ ಸೆಕ್ಷನ್ ಒಳಗೆ ನೀವು ಕಮೆಂಟ್ ಹಾಕಿ ನಾನು ಹೇಳ್ಕೊಡ್ತೀನಿ. sin 0 ಯಾಕೆ ಇಷ್ಟ ಬರುತ್ತೆ, sin 30 ಯಾಕೆ ಇಷ್ಟ ಬರುತ್ತೆ, sin 45 ಯಾಕೆ ಇಷ್ಟ ಬರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಜಸ್ಟ್ ವ್ಯಾಲ್ಯೂಸ್ ನಂಗೆ ಗೊತ್ತಾದ್ರೆ ಸಾಕ್ರಿ ಅಂತ ಅನ್ನೋ ಸ್ಟೂಡೆಂಟ್ಸು ಇರ್ತಾರ. ನಾ ಜನರಲ್ ಆಗಿ ವಿಡಿಯೋ ಮಾಡತ್ತೀನಿಲ್ಲ, ಅದಕ್ಕೆ ಹಿಂಗೆ ಮಾಡತ್ತೀನಿ. ಅಂದ್ರೆ ವ್ಯಾಲ್ಯೂಸ್ ಹೇಳತ್ತೀನಿ, sin 0 sin 30 ಏನಾಗುತ್ತೆ ಅಂತ. ಬಟ್ ನಿಮ್ಗೆ ಯಾರಿಗಾರ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ, ನಾ ಗ್ಯಾರಂಟಿ ಮಾಡಿ ತೋರಿಸ್ತೀನಿ. ಫಸ್ಟ್ಗೆ sin 0 ಅಂತಂದ್ರೆ ಏನು ಬರುತ್ತಂದ್ರೆ ಯಾವಾಗೂ 0ನ ಬರುತ್ತೆ. ಹೆಂಗಂತಂದ್ರೆ ಹೇಳ್ತೀನಿ ಅಂತ ಹೇಳಿ ಬೇಕಾದ್ರೆ ಕೇಳ್ರಿ. sin 30 ಅಂದ್ರೆ 1/2, sin 45 ಅಂದ್ರೆ 1/√2, sin 60 ಅಂತಂದ್ರೆ ಏನು ಬರುತ್ತೆ, √3/2, sin 90 ಅಂದ್ರೆ 1 ಬರುತ್ತೆ. ಈಗ ಮಜಾ ಸ್ಟಾರ್ಟ್ ಆಗೈತೆ. ಈ ಟೇಬಲ್ ಬಾಯಟ್ ಮಾಡೋದು ಭಾಳ ದೊಡ್ಡ ಪ್ರಾಬ್ಲಮ್ ಎಲ್ಲರಿಗೂ. ಇದ್ರ ಸಂಬಂಧ ತಲೆ ಜಜ್ಕೋತಿರ್ತಾರೆ. ಅಂದ್ರೆ ತಲೆ ಜಜ್ಕೋತಾರ ಅಂದ್ರೆ ತಲೆ ಜಜ್ಕೊಳಂಗಿಲ್ಲ, ಟೆನ್ಷನ್ ಮಾಡ್ಕೊಂತಿರ್ತಾರೆ. ಈಗ ನಾನು ಫಸ್ಟ್ನೇದ್ ಮಾತ್ರ ನೀವು ನೆನ್ಪಿಟ್ಕೋರಿ ಸಾಕು ನನಗೆ. ಫಸ್ಟ್ ರೋ ನೆನ್ಪಿಟ್ಕೋರಿ ಸಾಕು. sin 0 0, sin 30 ಡಿಗ್ರಿ 1/2, sin 45 ಡಿಗ್ರಿ 1/√2, sin 60 ಡಿಗ್ರಿ √3/2, sin 90 ಡಿಗ್ರಿ 1. ಇದು ಏನು ಬರ್ದಿರಲ್ಲ ಈ ಡೈರೆಕ್ಷನ್ದಾಗ, ಇದನ್ನ ಐತಲ್ಲ ಉಲ್ಟಾ ಬರ್ದ್ಬಿಟ್ರಪ್ಪ ಹಿಂಗೆ ಒಳ್ಳೆ. 1√3/2, 1/√2, 1/2, 0 ಮುಗಿದ ಕೆಲಸ. ಕಾಸದ ವ್ಯಾಲ್ಯೂ ಸಿಕ್ಕು ನೋಡಲ್ಲ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಸತ್ತೆ. ಫಸ್ಟಿಗೆ ಹಿಂಗೆ ಬರ್ದಿದ್ರಲ್ಲ ಈ ಡೈರೆಕ್ಷನ್ದಾಗ, ಅವನ್ನ ಹಿಂಗೆ ಬರ್ದಿನ್ ಬೇಕಾರೆ ನೋಡ್ರಿ. ಫಸ್ಟ್ಗೆ 1 ಬರ್ತೀನಿ, ಆಮೇಲೆ ಇದನ್ನ ಬರ್ತೀನಿ, ಆಮೇಲೆ ಇದನ್ನ ಬರ್ತೀನಿ, ಆಮೇಲೆ ಇದನ್ನ ಬರ್ತೀನಿ, ಆಮೇಲೆ ಇದನ್ನ ಬರ್ತೀನಿ. ಗೊತ್ತಾದಲ್ಲ ಎಲ್ಲರಿಗೂ? ಈಗ sin ಥೀಟಾ ಗೊತ್ತಾತು ಅಂದ್ರೆ ಸೈನದ ಎಲ್ಲ ವ್ಯಾಲ್ಯೂಸ್ ಗೊತ್ತಾತು, ಕಾಸದ ಎಲ್ಲ ವ್ಯಾಲ್ಯೂಸ್ ಗೊತ್ತಾತು. ನಿಮಗೆ ಮುಂದೆ ಹೋಗಿ ನಾ ಹೇಳ್ಕೊಡ್ತೀನಿ. sin ಥೀಟಾನ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ನಮಗೇನು ಬರುತ್ತೆ, ಟ್ಯಾನ್ ಥೀಟಾ ಬರುತ್ತೆ. ಏನೇನಾರು ಹೇಳ್ತಿರಲ್ರಿ ಸರ ಅಂತ ಅನ್ಕೋಬೇಡ್ರಿ, ಇವೆಲ್ಲ ಬೇಸಿಕ್ಸ್ ಬರ್ತಾವ, ಇನ್ನ ಹೇಳ್ತೀನಿ ಅಂತ. ಈಗ ನೋಡ್ರಿ, sin ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಇವೆರಡು ರೇಷಿಯೋಸ್ ಡಿವೈಡ್ ಮಾಡಿದ್ರೆ ಟ್ಯಾನ್ ಥೀಟಾ ಬರುತ್ತೆ. ಹಂಗಂದ್ರೆ ಇವೆರಡು ಸೈನದ ವ್ಯಾಲ್ಯೂ ಮತ್ತು ಕಾಸದ ವ್ಯಾಲ್ಯೂ ಡಿವೈಡ್ ಮಾಡಿದ್ರೆ ಟ್ಯಾನದ ವ್ಯಾಲ್ಯೂ ಬರ್ಬೇಕಲ್ಲ, ಹೌದೋ ಇಲ್ಲೋ? 0 ಡಿವೈಡೆಡ್ ಬೈ 1 ಮಾಡ್ರಿ. ನಿಮ್ಗೆಲ್ರಿಗೂ ಗೊತ್ತು 0/1 ಏನು ಬರುತ್ತಾ, 0 ಬರುತ್ತಾ. ಫಸ್ಟ್ ಆಫ್ ಆಲ್ 0 ಅಂದ್ರೆ ಸೈನ್ ವ್ಯಾಲ್ಯೂ, 1 ಅಂದ್ರೆ ಕಾಸ್ ವ್ಯಾಲ್ಯೂ. 0/1 ಅಂದ್ರೆ ಬರೋದ ವ್ಯಾಲ್ಯೂ ಯಾವ್ದಾಗಿರುತ್ತೆ, ಟ್ಯಾನ್ ವ್ಯಾಲ್ಯೂ ಆಗಿರುತ್ತಾ, ಹೌದಾ? ನೋಡ್ರಿ, 0/1 0, 1/2 ಡಿವೈಡೆಡ್ ಬೈ √3/2. ನಾ 1 ಮಾಡಿ ತೋರಿಸ್ತೀನಿ, ಉಳಿದೆಲ್ಲ ನೀವು ತಿಳ್ಕೊಬೇಕು. 1/2 ಡಿವೈಡೆಡ್ ಬೈ, ನೋಡ್ರಲ್ಲ, ಡಿವೈಡೆಡ್ ಬೈ √3/2, √3/2. ಇದನ್ನ ಹೆಂಗೆ ಮಾಡ್ತೀರಿ, 1/2 ಹೆಂಗಿರುತ್ತೆ ಹಂಗೆ ಇರುತ್ತೆ. ಇದು ಡಿವಿಷನ್ ಇದ್ದಿದ್ದು ಇಂಟು ಆಕೈತಿ, √3/2 ಇದ್ದಿದ್ದು 2/√3 ಆಕೈತಿ, 2 ಕ್ಯಾನ್ಸಲ್ ಆಕೈತಿ, 1/√3 ಉಳಿತೈತಿ. ಓಕೆ, ದಟ್ ಮೀನ್ಸ್ ಟ್ಯಾನ್ 30 ಅಂದ್ರೆ 1/√3. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಈಗ ಏನ್ ಬೇಕಂತಂದ್ರೆ ಟ್ಯಾನ್ 45 ಡಿಗ್ರಿ ಬೇಕು. ಏನ್ ಬೇಕೀಗ, ಇದು ಎರಡನೇದು. ಇದು ಯಾವ್ದಿದು, ಟ್ಯಾನ್ 30 ಡಿಗ್ರಿ. ನೆಕ್ಸ್ಟ್ ಬರೋದು ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂದ್ರೆ ಏನ್ ಮಾಡ್ಬೇಕಪ್ಪ, ಬಹಳ ಈಸಿ. sin
45 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ ಮಾಡಬೇಕು. ಹೌದಾ? ಸೈನ್ 45 ಅಂದ್ರೆ ಏನೈತಿ? 1 ಡಿವೈಡೆಡ್ ಬೈ ರೂಟ್ 2. ಓಕೆ, ಕಾಸ್ 45 ಅಂದ್ರೆ ಎಷ್ಟೈತಿ? ಅದನ್ನು 1 ಬೈ ರೂಟ್ 2. ಹೆಂಗಾಗತ್ತ? ಮ್ಯಾಲಿಂದ ಹೆಂಗಿರುತ್ತೆ ಹಂಗೆ ಇರುತ್ತಾ? ಇದು ಕೆಳಗಿಂದ ಏನಾಕೈತಿ? ಉಲ್ಟಾ ಆಕೈತಿ. ಇದು ಇಂಟು ಆಕೈತಿ, ಡಿವಿಷನ್ ಇದ್ದಿದ್ದ. ಇದು ರೂಟ್ 2 ಬೈ 1 ಆಕೈತಿ. ರೂಟ್ 2 ಕ್ಯಾನ್ಸಲ್ ಆಕೈತಿ. 1 ಬೈ 1 ಅಂದ್ರೆ 1. ದಟ್ ಮೀನ್ಸ್ tan 45 ಅಂದ್ರೆ 1. ನಾ ಏನ್ ಮಾಡತ್ತೀನಿ? ಈ ವ್ಯಾಲ್ಯೂ ಡಿವೈಡ್ ಮಾಡಿದ್ನಿ, ಈ ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂ ಡಿವೈಡ್ ಮಾಡಿದ್ನಿ, ಈ ವ್ಯಾಲ್ಯೂ ಸಿಕ್ತು. ಯಾಕೆ ಹಂಗೆ ಮಾಡತ್ತೀನಿ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ನೆಕ್ಸ್ಟ್ ಈಗ ನೀವು ಸೈನ್ 60 ಬೈ ಕಾಸ್ 60 ಅಂದ್ರೆ ಈ ವ್ಯಾಲ್ಯೂವನ್ನ ಮತ್ತಮೇಲೆ ಈ ವ್ಯಾಲ್ಯೂವನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಎಷ್ಟು ಸಿಗುತ್ತಾ ಆನ್ಸರ್ ನೋಡ್ರಿ? ರೂಟ್ 3 ಸಿಗುತ್ತೆ. ನೀವು ಮಾಡ್ರಿ, ನಾ ತೋರಿಸಿಲ್ಲ ನಿಮ್ಗೆ, ಹಂಗೆ ಮಾಡ್ರಿ ಸಿಗುತ್ತೆ. ಯಾಕಂದ್ರೆ ಎಲ್ಲ ನಾನ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಮಾಡಿ ತೋರಿಸಿಲ್ಲ ಏನೇ. ಈಗ ನೀವೇನ್ ಮಾಡ್ಬೇಕಂದ್ರೆ ಈಗ ಹೇಳ್ದಂಗೆ ಮಾಡ್ರಿ. ಇನ್ನೊಂದ್ಸಲ ಮಾಡಿ ತೋರಿಸ್ಬೇಕಾ ನಿಮ್ಗೆ? ಮಾಡಿ ತೋರಿಸ್ತೀನಿ, ನೋ ಟೆನ್ಷನ್. ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 60 ಡಿಗ್ರಿ. ನೋಡ್ರಿ, ಸೈನ್ 60 ಅಂದ್ರೆ ರೂಟ್ 3 ಬೈ 2. ಕಾಸ್ 60 ಅಂತಂದ್ರೆ ಜಸ್ಟ್ 1 ಬೈ 2. ರೂಟ್ 3 ಬೈ 2 ಹಂಗ ಇರುತ್ತೆ. ಇದು ಇಂಟು ಆಕೈತಿ, ಇದು 2 ಬೈ 1 ಆಕೈತಿ. 2 ಕ್ಯಾನ್ಸಲ್ ಆಕೈತಿ. ರೂಟ್ 3 ಬೈ 1 ಅಂದ್ರೆ ರೂಟ್ 3. ಸೊ ನಮ್ಮ ವ್ಯಾಲ್ಯೂ ರೂಟ್ 3 ಬರ್ತೀವಲ್ಲ ಆಗಲೇ. ಓಕೆ, ಹಂಗಂದ್ರ ಈ 1 ಬೈ 0, ಈಗ ಸೈನ್ 90 ಬೈ ಕಾಸ್ 90 ಅಂದ್ರೆ ಏನಾಕೈತಿ? 1 ಡಿವೈಡೆಡ್ ಬೈ 0 ಆಕೈತಿ. 1 ಬೈ 0 ಅಂತಂದ್ರೆ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಈಗ ಕೊಸೆಕ್ ಥೀಟಾ ಹೆಂಗ್ ಮಾಡ್ತೀರಿ ಅಂತಂದ್ರೆ 1 ಬೈ ಸೈನ್ ಥೀಟಾ ಮಾಡ್ತೀರಿ. ಕೊಸೆಕ್ ಥೀಟಾ ಏನ್ ಮಾಡ್ತೀರಿ? ಒಂದು ಸೆಕೆಂಡ್, ಹೊಸ ಪೇಜ್ ಬರೋಲ್ಲ, ಇದು ಟೆನ್ಷನ್ ಆಗಿತ್ತು. ಇಲ್ಲ ಟೆನ್ಷನ್ ಏನಿಲ್ಲ. ಓಕೆ, ರಿಲ್ಯಾಕ್ಸ್. ಏನ್ ಮಾಡತ್ತಿದ್ದೆ ನಾನು? ಮರ್ತ್ಬಿಡ್ತು. ಕೊಸೆಕ್ ಥೀಟಾ ಮಾಡತ್ತಿದ್ನಿ. ಫಸ್ಟ್ ಆಫ್ ಆಲ್ ನಮ್ಗೆ ಎಲ್ರಿಗೂ ಗೊತ್ತೈತಿ ಕೊಸೆಕ್ ಥೀಟಾ ಅಂತಂದ್ರೆ 1 ಬೈ ಸೈನ್ ಥೀಟಾ. ತಿಳ್ಕೊಬೇಕು ಎಲ್ಲರೂ ಚಂದಾಗ. ಕೊಸೆಕ್ ಥೀಟಾ ಅಂತಂದ್ರೆ 1 ಬೈ ಸೈನ್ ಥೀಟಾ. ಅದ ಕೊಸೆಕ್ 0 ಡಿಗ್ರಿ ಅಂತಂದ್ರೆ 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ. ಥೀಟಾ 0 ತಗೊಂಡಿನಷ್ಟ. ವೆರಿ ಸಿಂಪಲ್. ಕೊಸೆಕ್ ಥೀಟಾ ಅಂತಂದ್ರೆ 1 ಬೈ ಸೈನ್ ಥೀಟಾ. ಅದ ಕೊಸೆಕ್ 0 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ. ಥೀಟಾ ಇದ್ದಲ್ಲಿ ಏನು ತಗೊಂಡಿವಿ? 0 ಡಿಗ್ರಿ ತಗೊಂಡಿವಿ. ಹೌದು, 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ ಅಂದ್ರೆ ಏನು? ನಂಗೆ ಗೊತ್ತೈತಿ. ಸೈನ್ 0 ಡಿಗ್ರಿ ಅಂತಂದ್ರೆ 0 ಮಾಡಿವಲ್ಲ ಫಸ್ಟ್ಗೆ. ನೋಡಿರ್ಬೇಕಾರೆ ಇಲ್ಲಿ ಸೈನ್ 0 ಡಿಗ್ರಿ ಅಂದ್ರೆ 0. ದಟ್ ಮೀನ್ಸ್ 1 ಬೈ 0 ವಿಚ್ ಈಸ್ ಈಕ್ವಲ್ ಟು ನಾಟ್ ಡಿಫೈನ್ಡ್. ಇನ್ಫಿನಿಟಿ ಅಂತ ಕರಿತೀವಿ. ನಾಟ್ ಡಿಫೈನ್ಡ್. ಸೊ ಕೊಸೆಕ್ 0 ಏನಾಯ್ತು ಈಗ? ನಾಟ್ ಡಿಫೈನ್ಡ್. ನೀವೇನ್ ಮಾಡ್ಬೇಕು? ಹಂಗ ಎಲ್ಲಾನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟು ಬರುತ್ತಾ? 1 ಡಿವೈಡೆಡ್ ಬೈ 1 ಬೈ 2 ಮಾಡ್ತೀವಿ. ನೋಡ್ಲಿ, ಸೈನ್ ಥೀಟಾ ಎಷ್ಟೈತಿ? ಸೈನ್ 30 ಎಷ್ಟೈತಿ? 1 ಬೈ 2 ಐತಿ. 1 ಡಿವೈಡ್ ಬೈ 1 ಬೈ 2 ಅಂತಂದ್ರ 2 ಆಕೈತಿ. ನೆಕ್ಸ್ಟ್ 1 ಡಿವೈಡೆಡ್ ಬೈ 1 ಬೈ ರೂಟ್ 2 ಅಂದ್ರೆ ರೂಟ್ 2 ಆಕೈತಿ. ಈ ವ್ಯಾಲ್ಯೂ 1 ಡಿವೈಡೆಡ್ ಬೈ ಮಾಡ್ಬೇಕು. ನೆಕ್ಸ್ಟ್ 2 ಬೈ ರೂಟ್ 3 ಆಕೈತಿ. ನೀವು ಮಾಡ್ರಿ ಕ್ಯಾಲ್ಕುಲೇಷನ್. 2 ಬೈ ರೂಟ್ 3 ಆಕೈತಿ. ಆಮೇಲೆ 1 ಆಕೈತಿ. ಸೊ ನಾಟ್ ಡಿಫೈನ್ಡ್ 2 ರೂಟ್ 2 ಬೈ ರೂಟ್ 3 ಅಂಡ್ 1. ನೆಕ್ಸ್ಟ್ ಸೆಕ್ ಥೀಟಾ. ಕಾಸ್ ಥೀಟಾ ಐತಲ್ಲ, ಅದನ್ನ ಮಾಡೋದು ನೋಡ್ರಿ. ಫಸ್ಟ್ ಆಫ್ ಆಲ್ ಸೆಕ್ ಥೀಟಾ ಅಂದ್ರೆ ಏನಾಗುತ್ತೆ? 1 ಬೈ ಕಾಸ್ ಥೀಟಾ ಆಕೈತಿ. ಸೆಕ್ 0 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ ಕಾಸ್ 0 ಡಿಗ್ರಿ. ಕಾಸ್ 0 ಅಂದ್ರೆ 1 ಅಂತ ನಾವು ಒಳಗಡೆ ಡಿಸೈಡ್ ಮಾಡೀವಿ. 1 ಡಿವೈಡೆಡ್ ಬೈ 1, ಆನ್ಸರ್ 1. ವೆರಿ ಈಸಿ. ಓಕೆ, ಸೆಕ್ 0 ಡಿಗ್ರಿ ಅಂದ್ರೆ 1 ಬರುತ್ತೆ. ಎಲ್ಲಾನು ಸೇಮ್ ಹಿಂಗ ಮಾಡ್ರಿ. ನಿಮ್ಗೆ ಏನೇನು ಬರುತ್ತೆ ಆನ್ಸರ್ ಅಂದ್ರೆ 2 ಬೈ ರೂಟ್ 3 ಬರುತ್ತಾ, ಆಮೇಲೆ ರೂಟ್ 2 ಬರುತ್ತಾ, ಆಮೇಲೆ 2 ಬರುತ್ತಾ, ಆಮೇಲೆ ನಾಟ್ ಡಿಫೈನ್ಡ್ ಬರುತ್ತಾ. ಏನಾರ ಡೌಟ್ ಇದ್ರ ಕೇಳ್ರಿ, ನಾನು ಹೇಳ್ಕೊಡ್ತೀನಿ ಅಂತ ಮ್ಯಾಗ. ಬಟ್ ನಾವು 1 ಮಾಡಿ ತೋರಿಸಿ, ನೀವು ಉಳಿದಿದ್ದು ನೀವು ಮಾಡ್ರಿ, ಅಂದ್ರೆ ಪ್ರಾಕ್ಟೀಸ್ ಆಗೋದಲ್ಲ. ಅದರ ಸೆಕ್ ವ್ಯಾಲ್ಯೂಸ್ ಏನ್ ಬಂದು? 1 ಬಂತು, 2 ಬೈ ರೂಟ್ 3 ಬಂತು, ರೂಟ್ 2 ಬಂತು, 2 ಬಂತು, ನಾಟ್ ಡಿಫೈನ್ಡ್ ಬಂತು. ನೆಕ್ಸ್ಟ್ ಕಾಟ್, ಅದನ್ನ ಒಂದು ಮಾಡಿ ತೋರಿಸ್ತೀನಿ ನಾನು, ನೋ ಪ್ರಾಬ್ಲಮ್.
ಫಸ್ಟ್ ಆಫ್ ಆಲ್ ಕಾಟ್ ಥೀಟಾ ಅಂತಂದ್ರೆ ಏನು? 1/tan ಥೀಟಾ. ಆಮೇಲೆ ಕಾಟ್ 0 ಡಿಗ್ರಿ ಅಂದ್ರೆ 1/tan 0 ಡಿಗ್ರಿ. ಹೌದಾ? 1/tan 0 ಅಂದ್ರೆ ಏನಂತ ಬರ್ತೀವಿ ನೋಡ್ರಿ? 0 ಬರ್ತೀವಿ. tan 0 ಡಿಗ್ರಿ ಅಂದ್ರೆ 0 ಚೆಕ್ ಮಾಡ್ಕೊರಿ. ಆನ್ಸರ್ ಏನ್ ಬರುತ್ತಾ? ನಾಟ್ ಡಿಫೈನ್ಡ್. ಏನ್ ಬರುತ್ತಾ? ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್ ಆಯ್ತಾ? ನೆಕ್ಸ್ಟ್ ಎಲ್ಲದಕ್ಕೂ ಹಿಂಗ ಮಾಡ್ಕೊಂತ ಹೋಗ್ತೀರಿ, ನಿಮ್ಗೆ ಆನ್ಸರ್ ಬರುತ್ತಾ? √3 ಬರುತ್ತಾ, 1 ಬರುತ್ತಾ, 1/√3 ಬರುತ್ತಾ, ಆಮೇಲೆ 0 ಬರುತ್ತೆ. ಇದು ಟೇಬಲ್ ಇಷ್ಟು ಇಂಪಾರ್ಟೆಂಟ್ ಆಗೈತಲ್ಲ, ಬರೀ 10th ಅಲ್ಲ, 11th 12th ಮುಂದೆ ನೀವ್ ಏನ್ ಬೇಕಾದ್ರೂ ಮಾಡ್ರಿ, ಇದು ಬೇಕಾಗೈತಿ. ಸೊ ಅದಕ್ಕೆ ಇದನ್ನ ಸ್ವಲ್ಪ ಮನ್ಸ್ ಕೊಟ್ಟು ಕಲೀರಿ. ಸ್ಟಾರ್ಟಿಂಗ್ ಇವನ್ನ ಈ ಹೇಳಿದ ಮೆಥಡ್ ಫಾಲೋ ಮಾಡ್ರಿ. ನೀವು ಪ್ರಾಬ್ಲಮ್ಸ್ ಮಾಡಿ ಮಾಡಿ ಅಷ್ಟು ವ್ಯಾಲ್ಯೂಸ್ ನಿಮ್ ತಲೆಯಾಗ ಉಳಿತಾವ. ಅದಕ್ಕಂದ್ರೆ ಯೂಸ್ ಮಾಡ್ಬೇಕು. ಯೂಸ್ ಮಾಡ್ಲಾರ ಏನಾಕೈತಿ? ಕಳ್ಕೊತೀರಿ. ಏನ್ ಮಾಡ್ತೀರಿ? ರೆಡ್ ಪೆನ್ ಇಲ್ಲಿ ಭಾರಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ನಿಮಗೆ. ಇಫ್ ಯು ಡೋಂಟ್ ಯೂಸ್ ಇಟ್, ಯು ಲೂಸ್ ಇಟ್. ಓಕೆ? ಲೂಸ್ ಸ್ಪೆಲ್ಲಿಂಗ್ ಏನೋ ಬರುತ್ತಲ್ಲ, LOO ಬರುತ್ತಲ್ಲ. ಓಕೆ, ಯು ಲೂಸ್ ಇಟ್. ಇಫ್ ಯು ಡೋಂಟ್ ಯೂಸ್ ಇಟ್, you lose it. That's why please use it. Okay? Next concept, I think it is last ಅನ್ಸುತ್ತೆ. ಈಗ ಬಹಳ ಸಿಂಪಲ್ ಆಗಿರುವಂತಹ ವಿಷಯ ಒಂದು. We are having 3 trigonometric identities. 3 basic trigonometric identities ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಐ ಥಿಂಕ್ 8th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿರ್ತೀರಿ, 9th ಒಳಗೆ ಕಲ್ತಿರಿ, 10th ಒಳಗೆ ಯೂಸ್ ಮಾಡಿರಿ. ಅದಾವಲ್ಲ ಅವೆಲ್ಲ a + b² a - b² x + a x + b x + y + z² ಏನೇನೋ ಅದಾವ. ಓಕೆ, ಈಗ ಅಂಥವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಎಲ್ಲಿ ಬರ್ತಾವಪ್ಪ, ಹೆಂಗಿರ್ತಾವ ನೋಡಕಂತಂದ್ರೆ ಬರತ್ ಒಂದೆದ್ದು ನೋಡ್ರಿ, ಖುಷಿ ಪಡ್ರಿ. sin² θ + cos² θ = 1. This is the first trigonometric identity. sin² θ + cos² θ = 1. Second one ಬರುತ್ತಾ 1 + cot² θ = cosec² θ. ಎರಡನೇದು. ಮೂರನೇದು 1 + tan² θ = sec² θ. ಮೂರದ ನೋಡಪ್ಪ, ತಿರುಗಿ ಅವಶ್ಯಕತೆ ಇಲ್ಲ. ಮೂರದ ನೋಡ್ರಿ. ಒಂದನೇದ್ದು